ಸ್ಟೋರಿ ಚೆನ್ನಾಗಿದೆ, ಅದ್ಭುತವಾದ ಮೂವಿ. ರಾಧಾ ಮೀರಾ ಸಿನಿಮಾಟೋಗ್ರಫಿಗೆ ಪಕ್ಕ ಸಕ್ಕದಾಗಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇದೆ. ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿದೆ. ಮುಂದೆ ಏನಾಗುತ್ತೆ ಅಂತ ಕುತೂಹಲನ ತುಂಬಾ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ. ಒಂದು ವರ್ಡಲ್ಲಿ ಹೇಳ್ಬೇಕಂದ್ರೆ ಚಿಲ್ ಇನ್ ಸ್ಪೈನ್ಸ್. ಎಕ್ಸ್ಪ್ರೆಸ್ ಮಾಡಕ್ಕೆ ಆಕ್ಚುಲಿ ವರ್ಡ್ಸ್ ಇಲ್ಲ. ಇವರು ಒಂಥರ ಸಸ್ಪೆನ್ಸ್, ಕ್ಯೂರಿಯಾಸಿಟಿ ಎಲ್ಲಾನು ತಂದೆ. ಸೆಕೆಂಡ್ ಹಾಫ್ ಅಂತೂ ಮೂವಿ ಅಂತೂ ತುಂಬಾ ಹಾರರ್ ಥ್ರಿಲ್ಲರ್. ಒಂದು ಅರ್ಧ ಗಂಟೆಗೆ ಒಂದು ಸಸ್ಪೆನ್ಸ್ ಅನ್ನೋದಿದೆ. ಒಳ್ಳೆ ಬರಲಿಲ್ಲ, ಕ್ಯೂರಿಯಾಸಿಟಿ ಇತ್ತು ಏನಾಗತ್ತೋ ಅಂತ. ಪ್ರೆಸೆಂಟ್ ಅಲ್ಲಿ ಏನಾಗುತ್ತೆ, ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಬರೀ ಇಂಟ್ರೆಸ್ಟ್ ಅಲ್ಲೇ ಇತ್ತು. ಇಂಟರ್ವಲ್ ಅಲ್ಲಿ ಅಂತೂ ಫುಲ್ ಟ್ವಿಸ್ಟ್. ಒನ್ ವರ್ಡ್ ವುಡ್ ಬಿ ಅ ಪ್ಯಾಕೇಜ್. ಇಟ್ ಹ್ಯಾಸ್ ಎವ್ರಿಥಿಂಗ್. ಪೀಟರ್ ಏನಕ್ಕೆ ಬಂದ್ರು, ಪೀಟರ್ ಬಂದ್ರು, ಜೆಂಡನ್ ಬಂದ್ರು, ತುಂಬಾ ಸೂಪರ್ ಆಗಿದೆ ಫಿಲಮ್. ನಾನು ಈ ಸಿನಿಮಾ ನಿರ್ದೇಶಕ ಸುಖೇಶ್ ಶೆಟ್ಟಿ ಅಂತ. ಥ್ಯಾಂಕ್ ಯು. ಎಲ್ಲರೂ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ, ಅಷ್ಟೊಂದು ಎಮೋಷನ್ ಆಗಿತ್ತ ಸರ್. ಪ್ರತಿ ಪಾತ್ರಗಳು ನಿಮ್ಮನ್ನ ಕಾಡ್ತಾ, ಪ್ರತಿ ಪಾತ್ರಗಳು ನಿಮಗೆ ಇಷ್ಟ ಆಯ್ತಾ ಸರ್? ಮೂವಿ ತುಂಬ ಚೆನ್ನಾಗಿದೆ. ಹೊಸ ಒಂಥರ ವಿಶೇಷವಾದ ಸ್ಟೋರಿ, ತುಂಬ ಕನ್ನಡಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿ. ಇಲ್ಲಿ ಲಾಸ್ಟ್ವರೆಗೂ ಒಂಥರ ವಿಶೇಷವಾದ ಸಸ್ಪೆನ್ಸ್ಗಳು, ಭಾಳ ವಿಶೇಷವಾಗಿ ಒಂಥರ ವಿಶೇಷವಾದ ಮೂವಿ. ನಾವು ಸಸ್ಪೆನ್ಸ್ ಬೇರೆ ಎಲ್ಲ ಮೂವಿಗಳು ನೋಡಿದ್ದು, ಇದು ಇನ್ನೂ ಒಂಥರ ಸ್ಪೆಷಲ್ ಆಗಿದೆ. ಲಾಸ್ಟ್ವರೆಗೂ ಒಂದು ಕ್ಯೂರಿಯಾಸಿಟಿ ಇದೆ. ಒಳ್ಳೆ ಮೂವಿ, ಕಂಟೆಂಟ್ ಚೆನ್ನಾಗಿದೆ, ಖುಷಿ ಆಯಿತು. ಎಲ್ಲರನ್ನೂ ಕಳಿಸ್ತೀವಿ, ವೈರಲ್ ಆಗಿ ಒಳ್ಳೇದು. ಎಮೋಷನಲ್ ಚೆನ್ನಾಗಿದೆ. ಅಮ್ಮ ಮಗಂದು ಪಾತ್ರನೂ ತುಂಬ ಚೆನ್ನಾಗಿ ಬಂದುಂಟು. ತುಂಬ ಚೆನ್ನಾಗಿದೆ ಸರ್, ಇಷ್ಟ ಆಯಿತು. ಎಲ್ಲ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಟ್ವಿಸ್ಟ್ಗಳು ಚೆನ್ನಾಗಿ ಇಟ್ಟಿದ್ದಾರೆ. ಮೂವಿಲಿ ಓವರಾಲ್ ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಯಾರು ತುಂಬ ಹೊಸಬ್ರು ಅಂತಲೇ ಕಾಣಿಸಲ್ಲ, ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ಸ್ಟೋರಿ ಚೆನ್ನಾಗಿದೆ ಸರ್, ವರ್ತ್. ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದು, ತುಂಬ ಚೆನ್ನಾಗಿದೆ, ವರ್ತ್ ಆಗಿದೆ. ಸ್ಟೋರಿ ಚೆನ್ನಾಗಿದೆ, ಅದ್ಭುತವಾದ ಮೂವಿ. ಕನ್ನಡ ಮೂವಿ ನೋಡಿ, ಕನ್ನಡ ಮೂವಿ ಬೆಳೆಸಿ ಚೆನ್ನಾಗಿದೆ. ಎಲ್ಲ ಮಸ್ಟ್ ಆ್ಯಂಡ್ ವಾಚ್. ಮೂವಿ ತುಂಬ ಚೆನ್ನಾಗಿದೆ, ಒಳ್ಳೆ ಥ್ರಿಲ್ಲಿಂಗ್ ಮೂವಿ. ರಾಧಾ ಮೀರಾ ಥ್ರಿಲ್ಲಿಂಗ್ ಮೂವಿ ಸೂಪರ್ ಆಗಿದೆ. ಬ್ರಿಲಿಯಂಟ್ ಮೂವಿ. ಸಿನಿಮಾಟೋಗ್ರಫಿಗೆ ಪಕ್ಕ ಸಕ್ಕದಾಗಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇದೆ. ಅದೇ ಗ್ರಿಪ್ಪಿಂಗ್ ಆಗಿ ಸ್ಟೋರಿ ಇದೆ. ಖಂಡಿತ ಎಲ್ಲರೂ ಒಂದ್ಸಲ ಅಂತೂ ಬಂದು ನೋಡಲೇಬೇಕಾಗಿರೋ ಮೂವಿ. ವೆರಿ ಗುಡ್ ಮೂವಿ ತುಂಬ ಚೆನ್ನಾಗಿದೆ. ನಮ್ಮ ಬ್ರದರ್ ತುಂಬ ಚೆನ್ನಾಗಿದೆ ಬ್ರೋ ಮೂವಿ. ಹೊಸ ಕತೆ, ಹೊಸ ಥರ ಇದೆ. ಎಲ್ಲ ಕರ್ನಾಟಕ, ಎಲ್ಲ ಪ್ರತಿಯೊಬ್ಬರು ಫ್ಯಾಮಿಲಿ ನೋಡೋ ಮೂವಿ. ಪ್ರತಿಯೊಬ್ಬರು ಬಂದು ನೋಡಿ, ಹೊಸೊಬ್ರಿಗೆ ಸಪೋರ್ಟ್ ಮಾಡಿ, ಇದೇ ಥರ ಕನ್ನಡ ಇಂಡಸ್ಟ್ರಿ ಬೆಳಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ವರುಣ್ ಬ್ರೋ ಅವರು ಮತ್ತು ರಾಧಾ ಮೇಡಮ್ ಅವರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಬಂದು ಮೂವಿ ನೋಡಿ. ತುಂಬ ಮೂವಿ ಚೆನ್ನಾಗಿದೆ, ಬಂದರೆ ಬರ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ವರುಣ್ ಬ್ರೋ ಸೂಪರ್ ಆ್ಯಕ್ಟಿಂಗ್ ಬ್ರೋ. ಎಲ್ಲ ವರುಣ್ ಬ್ರೋ ಚೆನ್ನಾಗಿ ಮಾಡೋರೆ, ಆದರೆ ರಾಧಾ ಮ್ಯಾಮ್ನಂತೂ ನೆಕ್ಸ್ಟ್ ಲೆವೆಲ್. ಇದು ಕನ್ನಡಕ್ಕೊಂದು ಹೊಸ ಪ್ರಯೋಗ, ತುಂಬ ಚೆನ್ನಾಗಿದೆ. ನಾವು ಮಲಯಾಳಂ ಮೂವಿ ನೋಡಿದಾಗಾಯಿತು. ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿದೆ. ಪ್ರತಿಯೊಂದು ಹೀರೋಯಿನ್ ಇರ್ಬೋದು, ಎಲ್ಲರೂ ಇರ್ಬೋದು. ಅವ್ರು ಯಾರೂ ನಂಗೆ ಪರಿಚಯ ಇಲ್ಲ, ಆದರೆ ಒಬ್ಬರು ಪರಿಚಯ ಇದ್ದರು, ಪ್ರತಿಮಾ ನಾಯಕ್ ಅಂತೇಳಿ. ಅವರು ತಾಯಿ ಪಾತ್ರ ಮಾಡಿದ್ದಾರೆ. ಅದ್ಭುತವಾದ ಆ್ಯಕ್ಟಿಂಗು. ಪ್ರತಿಯೊಬ್ಬರು ಈ ಸಿನಿಮಾನ ಟಾಕೀಸಲ್ಲಿ ಬಂದು ನೋಡಬೇಕು, ಆಗಲೇ ಅದಕ್ಕೊಂದು ವ್ಯಾಲ್ಯೂ. ಕನ್ನಡಕ್ಕಿಂತ ಸಿನಿಮಾಗಳು ಹೆಚ್ಚೆಚ್ಚು ಬರಲಿ. ಆಲ್ ದ ಬೆಸ್ಟ್ ಟೀಮ್ ಆಫ್ ಪೀಟರ್. ಅಂದರೆ ಫಿಮೇಲ್ ಪಾತ್ರಗಳು ಯಾವಾಗಲೂ ಅಷ್ಟೇ, ಯಾಕೆಂದರೆ ಇಡೀ ವರ್ಲ್ಡನ್ನ ಆಳ್ತಾ ಇರೋದು ಫಿಮೇಲ್ಸೇ. ಸೊ ನಮ್ಗೆ ಕಾಣಿಸ್ಬೋದು, ಜೆಂಟ್ಸ್ ಥರ ಕಾಣಿಸುತ್ತೆ, ಬಟ್ ಫಿಮೇಲೇ. ಇದು ಫಿಮೇಲ್ ಓರಿಯೆಂಟೆಡ್ ಫಿಲಿಮೇ. ದೌರ್ಜನ್ಯದನ್ನು ಯಾವ ಥರ ನಾವು ಇಂಡೈರೆಕ್ಟಾಗಿ ಅದನ್ನು ಪಾಸಿಟಿವ್ ಆಗಿ ಮಾಡ್ಕೊಂಡು ಹೋಗ್ತಾರೆ ಅನ್ನೋದನ್ನ ಚೆನ್ನಾಗಿ ತೆಗೆದಿದ್ದಾರೆ. ಕ್ಯಾಮ್ರಾ ವರ್ಕ್ ಸೂಪರ್, ಕ್ಯಾಮ್ರಾ ವರ್ಕ್. ಮಡಿಕೇರಿಗೆ ಹೋಗೋದೇ ಬೇಡ, ಇಲ್ಲೇ ಕುತ್ಕೊಂಡು ನೋಡ್ದಂಗೆ ಆಯಿತು. ಚಳಿ ಆಗೋದು, ಈ ಎ ಸಿಗೆ ಅಲ್ಲಿದ್ದ ನೇಚರ್ ಕಾಣಿಸ್ತಿತ್ತು. ತುಂಬ ಥ್ಯಾಂಕ್ಸ್. ಆಲ್ ದ ಬೆಸ್ಟ್ ಟೀಮ್ ಪೀಟರ್. ಓಕೆ, ಥ್ಯಾಂಕ್ಸ್. ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ನಮ್ಮ ಹುಡುಗರು ಹೊಸ ತಂಡ, ಹೊಸ ಒಂದು ಹುರುಪು, ನೈಜವಾದ ಒಂದು ಘಟನೆ ನೋಡ್ತಾ ಇದ್ದೀವೇನೋ. ಮಡಿಕೇರಿ ಸುತ್ತಮುತ್ತ ಯಾರೂ ಕೂಡ ಇಷ್ಟು ಚೆನ್ನಾಗಿ ಚಿತ್ರೀಕರಿಸಿರಲಿಲ್ಲ. ಈ ಒಂದು ಛಾಯಾಗ್ರಹಣ ಅಂತೂ ತುಂಬ ಚೆನ್ನಾಗಿತ್ತು. ಈ ಚಿತ್ರವನ್ನು ಎತ್ತಿಡ್ದಿದ್ದೇ ಸಂಗೀತ, ಆ ಚೆಂಡೆ ವಾದ್ಯ ಮತ್ತು ಪ್ರತಿಯೊಂದು ಸೀನಲ್ಲೂ ಕೂಡ ಅದೊಂದು ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಒಂಥರ ಹೊಸ ಒಂದು ನವಿರಾದ ಒಂದು ಕತೆ, ನೈಜ ಒಂದು ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಮುಂದೆ ಏನಾಗುತ್ತೆ ಅಂತ ಕುತೂಹಲನ ತುಂಬ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ. ಸುಖೇಶ್ ಶೆಟ್ಟಿ ಅವರು ಒಂದು ಒಳ್ಳೆ ನಿರ್ದೇಶನ ಮಾಡಿದ್ದಾರೆ. ಪ್ರತಿಯೊಂದು ಪಾತ್ರನೂ ಕೂಡ ತುಂಬ ಚೆನ್ನಾಗಿ ಆಯ್ಕೆ ಮಾಡಿ ಆ ಚಿತ್ರಕಥೆಗೆ ಹೊಂದೋ ರೀತಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ವೆರಿ ನೈಸ್. ನಾವು ಕೂಡ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತೀವಿ, ನೀವೆಲ್ಲ ಬಂದು ನೋಡಿ. ಥ್ಯಾಂಕ್ ಯು. ಕನ್ನಡ ಮೂವಿಗೆ ಎಂಕರೇಜ್ ಮಾಡಬೇಕು. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲ ಕನ್ನಡಿಗರು ಬಂದು ನೋಡಬೇಕು. ಸೊ ಕನ್ನಡ ಮೂವೀಸು ಒಂದು ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಮೂವಿಗಳು ಬರಲ್ಲ ಅಂತ ಹೇಳ್ತೀವಿ ನಾವು. ಸೊ ಮೂವಿ ಯಾವ ಥರ ಇರಬೇಕು, ಆಡಿಯನ್ಸಿಗೆ ಏನು ಬೇಕು ಅಂತ ಮೂವಿ ತುಂಬ ಚೆನ್ನಾಗಿದೆ. ಪೀಟರ್ ಆ್ಯಕ್ಚುಲಾಗಿ
ಕೇರಳ ಟೆಂಪ್ಲೇಟ್ ಅಂತ ಹೇಳ್ತೀವಿ ನಾವು. ಸೊ ಲೋ ಬಜೆಕ್ಟಲ್ಲಿ ಏನು ಮಾಡ್ಬೋದು ಅಥವಾ ಬಜೆಟ್ ಹಾಕಿನೇ ಏನು ಮಾಡ್ಬೋದು, ಒಂದು ಪ್ಲೇಸಲ್ಲಿ ಏನು ಮಾಡ್ಬೋದು ಅಂತ ನಾವು ಫಿಲ್ಮ್ಗಳು ನೋಡ್ತಾ ಇದ್ದೀವಿ. ಸೊ ಈ ಮೂವಿಲಿ ಎಲ್ಲ ಕ್ವಾಲಿಟೀಸ್ ಇದೆ. ಆಮೇಲೆ ಇದು ಬರ್ತಿರೋ ಟೈಮು ಅಷ್ಟು ಹೆಂಗಿದೆ ಅಂದರೆ ನಮ್ಮ ಕನ್ನಡ ಆಡಿಯನ್ಸ್ಗೆ ಸೆಲೆಬ್ರೇಟ್ ಮಾಡೋಕ್ಕೆ ಏನೂ ಇಲ್ಲ ಈಗ. ಸೊ ಸೆಲೆಬ್ರೇಟ್ ಮಾಡೋಕ್ಕಂತಲೇ ಬರ್ತಿರೋ ಮೂವಿ ಇದು, ಆಯಿತಾ. ಸೊ 2 hours 20 minutes ಬಂದು ನಿಮಗೆ ಥ್ರಿಲ್, ಆ ಚಿಲ್ಲಿನ್ ಸ್ಪೈನ್ಸ್ ಇರ್ತಾರಲ್ಲ ಆ ಥರ ಆಗಿರ್ಬೋದು, ಅಥವಾ ಎಮೋಷನ್ಸ್ ಆಗಿರ್ಬೋದು, ಟ್ವಿಸ್ಟ್ಗಳು ಚೆನ್ನಾಗಿದೆ ಮೂವಿಲಿ. ಮೇಯ್ನಾಗಿ ಮ್ಯೂಸಿಕ್ ಈಸ್ ಆಲ್ವೇಸ್ ಹಾರ್ಟ್ ಬೀಟ್ ಆಫ್ ಮೂವಿ. ಒಂದು ಸಿನಿಮಾ ಗೆಲ್ಲದೆ ಒಂದು ಮ್ಯೂಸಿಕ್ ಇದ್ದ, ಅದು ಚೆನ್ನಾಗಿದೆ. ಆ್ಯಂಡ್ ಆ್ಯಕ್ಟಿಂಗ್ ಸೂಪರಾಗಿ ಮಾಡಿದ್ದಾರೆ ಎಲ್ಲನೂ. ಒಂದು ಚಂಡೆ ಜನಪದದ ಒಂದು ಬೇಸ್ ಇಟ್ಕೊಂಡು ಒಂದು ಔಟ್ಲೈನಲ್ಲಿ ಕೂತು ಹಿಂಗೆ ಕತೆ ಬರೆದ್ರೆ ಏನಾಗುತ್ತೆ, ಜನಪದ ಅನ್ನೋದು ಯಾವ ಥರ ಒಂದು ನಮ್ಮಲ್ಲಿ ಪರಿಣಾಮ ಬೀರುತ್ತೆ, ಹಾಗೆ ಯಾವ ಥರ ಒಳ್ಳೆಯದು ಕೆಟ್ಟದಾಗುತ್ತೆ ಹೆಂಗೆ ಅಂತದ್ದು ಮೂವಿ ತೋರಿಸಿದೆ. ಆಲ್ರೌಂಡರ್ ಹೇಳ್ಬೇಕಂದ್ರೆ ಎಲ್ಲ ಸೂಪರ್ ಆಗಿದೆ. ದಯವಿಟ್ಟು ನಾನು ಏನು ಹೇಳೋದಂದರೆ ಕನ್ನಡ ಮೂವೀಸ್ಗಳು ಬರ್ತಿದೆ, ಬಂದು ನೋಡಿ ಅಷ್ಟೇ. 150 ರೂಪಾಯಿ ಯಾವುದಾದ್ರು ಮೂವಿಗಳಿಗೆ ನಾವು 400 350 ಏನೇನೋ ಕೊಡ್ತೀವಿ, ಸ್ಟಾರ್ಸ್ ಮುಖ ನೋಡ್ಕೊಂಡು ಹೋಗ್ತೀವಿ, ಅಲ್ಲಿ ಏನೂ ಇರಲ್ಲ. ಅಲ್ಲಿ ಬಂದು ಈ ಥರ ಮೂವಿಗಳು ನೋಡಿ, ಎಲ್ಲರಿಗೂ ತೋರಿಸಿ. ಫ್ಯಾಮಿಲಿ ಪೂರ್ತಿ ಬಂದಿದೆ, ಎಲ್ಲರೂ ನೋಡ್ತಿದ್ರ ಮೂವಿ ಬಂದಿದೆ. ಆ್ಯಂಡ್ ಆಲ್ ದ ಬೆಸ್ಟ್ ಟೀಮ್ ಪೀಟರ್, ವೆರಿ ಗುಡ್ ಆ್ಯಂಡ್ ಇಟ್ಸ್ ಇನ್ಕ್ರೆಡಿಬಲ್, ಡೂ ವೆಲ್, ಥ್ಯಾಂಕ್ ಯು. ಒಂದು ವರ್ಡಲ್ಲಿ ಹೇಳ್ಬೇಕಂದ್ರೆ ಚಿಲ್ಲಿನ್ ಸ್ಪೈನ್ಸ್. ಹಲೋ, ತುಂಬ ಒಳ್ಳೆ ಸಿನಿಮಾ. ಸುಖೇಶ್ ಶೆಟ್ಟಿಯವರು ನಿರ್ದೇಶನ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಕನ್ನಡಕ್ಕೆ ಈ ಥರ ಸಿನಿಮಾ ಬರ್ತಾ ಇರಬೇಕು. ಭಾಳ ಒಳ್ಳೆ ಸಿನಿಮಾ, ತುಂಬ ಖುಷಿ ಆಗ್ತಾಯಿದೆ. ಒಳ್ಳೆ ಎಂಟರ್ಟೈನರು, ತುಂಬ ಖುಷಿ ಆಯಿತು. ನಾವೆಲ್ಲ ನೋಡಿದ್ದೀವಿ, ನೀವು ಎಲ್ಲ ನೋಡಿ. ಕನ್ನಡದಲ್ಲಿ ತುಂಬ ದಿನದ ಮೇಲೆ ಒಂದು ಒಳ್ಳೆ ಫಿಲಮ್ ಬಂದಿದೆ, ಚೆನ್ನಾಗಿದೆ ಫಿಲಮ್. ಎಲ್ಲ ಪಾತ್ರಧಾರಿಗಳು ಒಳ್ಳೆ ಪಾತ್ರ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಮೂವಿ ತುಂಬ ಚೆನ್ನಾಗಿದೆ, ಹೊಸಬ್ರದ್ದು ಅನಿಸೋದೇ ಇಲ್ಲ. ಮತ್ತು ಛಾಯಾಗ್ರಹಣ ಚೆನ್ನಾಗಿದೆ, ಮ್ಯೂಸಿಕ್ ಪ್ರತಿಯೊಂದು ತುಂಬ ಹೊಸಬ್ರು ಅನಿಸೋದೇ ಇಲ್ಲ. ಒಂದು ಯಾರೋ ಹಳಬ್ರು ಎಲ್ಲ ತುಂಬ ಅನುಭವಿ ಇರೋಂಥ ಕಲಾವಿದರು ಅನಿಸುತ್ತೆ. ತುಂಬ ಮೂವಿ ತುಂಬ ಚೆನ್ನಾಗಿದೆ, ಕತೆ ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್, ಚೆನ್ನಾಗಿ. ಎಕ್ಸ್ಪ್ರೆಸ್ ಮಾಡೋಕ್ಕೆ ಆ್ಯಕ್ಚುಲಿ ವರ್ಡ್ಸ್ ಇಲ್ಲ, ಅಷ್ಟು ಚೆನ್ನಾಗಿದೆ. ಸ್ಟೋರಿ ಆಗಿರ್ಬೋದು, ಅದರಲ್ಲಿ ಬರೋ ಪ್ರತಿಯೊಂದು ಕಾನ್ಸೆಪ್ಟ್ಸ್ ಆಗಿರ್ಬೋದು, ಎಮೋಷನ್, ಫೀಲ್, ಎಲ್ಲ ರೀತಿಯ ಫೀಲಿಂಗ್ಸನ್ನು ಅದು ಕ್ಯಾರಿ ಮಾಡಿದೆ. ಮತ್ತು ಪ್ರತಿಯೊಬ್ಬರು ಅತ್ಯದ್ಭುತ ಕಲಾವಿದರು, ಅವ್ರಿಗೆಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಹೇಳ್ತೀನಿ. ತುಂಬ ಇಷ್ಟ ಆಯಿತು. ಖಂಡಿತ ಅಳು ಬಂತು, ಖುಷಿನೂ ಬಂತು, ಪ್ರೀತಿ, ಅದನ್ನೆಲ್ಲ ನೋಡುವಾಗ ಒಂದು ಎಲ್ಲ ರೀತಿಯ ಒಂದು ಫೀಲಿಂಗ್ಸು ಬಂತು. ಅಳುವಂತೂ ನಿಜವಾಗ್ಲೂ ಬಂತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು, ಅಂದರೆ ಅವರ ವಯಸ್ಸಿಗೆ ಮೀರಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಎಲ್ಲ ಅತ್ಯದ್ಭುತವಾದ ಕಲಾವಿದರು, ನಿಜವಾಗ್ಲೂ ಖುಷಿ ಆಯಿತು. ಬೆಸ್ಟ್ ಮೂವಿ, ಥ್ಯಾಂಕ್ ಯು. ಕನ್ನಡದಲ್ಲಿ ಒಂದು ವಿಭಿನ್ನ ಪ್ರಯತ್ನ ಮಾಡಿದ್ದಾರೆ. ಚಿತ್ರ ಭಾಳ ಚೆನ್ನಾಗಿದೆ. 2.5 ಗಂಟೆ ಹೆಂಗೋಯ್ತು ಅಂತ ಗೊತ್ತಾಗಲಿಲ್ಲ. ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ನೋಡುವಂಥ ಚಿತ್ರ ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಚಿತ್ರಕಥೆ, ನಿರ್ದೇಶನ, ನಟನೆ ತುಂಬ ಚೆನ್ನಾಗಿದೆ. ವಿಶೇಷವಾದಂಥ ಒಂದು ಸಿನಿಮಾ ಇದು. ಪ್ರತಿಯೊಂದು ಸನ್ನಿವೇಶಗಳು ಕೂಡ ತುಂಬ ಆಪ್ತವಾಗಿದ್ದಾವೆ. ಮತ್ತು ಮ್ಯೂಸಿಕ್ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಭಾಳ ಒಳ್ಳೆ ಸಿನಿಮಾ, ದಯವಿಟ್ಟು ಎಲ್ಲರೂ ನೋಡಬೇಕು ಅಂತೇಳಿ ವಿನಂತಿ. ಇದು ಒಂಥರ ಇಲ್ಲಿ ತನಕ ನೋಡದೇ ಇರ್ತಕ್ಕಂಥ ಒಂದು ಡಿಫ್ರೆಂಟ್ ಫಿಲಮ್ ಇದು. ನಾವೇನೇನೋ ಕಲ್ಪನೆ ಮಾಡಿದ್ವಿ ಹಿಂದೆ ಎಲ್ಲ ಫಿಲಮ್ಗಳೆಲ್ಲ ನೋಡ್ದ ಏನೇನೋ ಕಲ್ಪನೆ ಮಾಡ್ಕೊಳ್ತಾ ಇರ್ತೀವಿ. ಆ ಕಲ್ಪನೆಗೆ ಇದೇ ಇರ್ತಿಲ್ಲ. ಇದೊಂಥರ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಮತ್ತು ರಾಧಾ ಅವ್ರದ್ದು ತುಂಬ ಆ್ಯಕ್ಟಿಂಗ್, ಕೊನೆಯಲ್ಲಿ ಅವರ ಎಮೋಷನಲ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ರವೀಕ್ಷಾ ಶೆಟ್ಟಿ ಅವ್ರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗೈತೆ. ಮತ್ತು ಮ್ಯೂಸಿಕ್ಕಿಂದ ಮೈಂಡಲ್ಲಿ ಓಡ್ತಾ ಇದೆ. ಸೆಕೆಂಡ್ ಹಾಫು ತುಂಬ ಕಾತರವಾಗಿದೆ, ಚೆನ್ನಾಗಿದೆ. ಟೆಕ್ನಿಕಲಿ ಕ್ಯಾಮ್ರಾ ವರ್ಕು ತುಂಬ ಚೆನ್ನಾಗಿದೆ. ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ಥಿಯೇಟರ್ ಮೂವಿ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ರಾಜೇಶ್ ಅವ್ರ ಆ್ಯಕ್ಟಿಂಗ್ ನಾವು ಅಗ್ನಿಸಾಕ್ಷಿ ನೋಡಿದ್ವಿ. ಈ ಮೂವಿಲಿ ಅಂತ ಅವ್ರದ್ದು ಅಲ್ಟಿಮೇಟ್ ಆಗಿದೆ ಆ್ಯಕ್ಟಿಂಗ್ ಮಾತ್ರ. ಸೊ ಎಡಿಟಿಂಗು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು. ಉಪೇಂದ್ರ ಅವರು ಫಿಲಮ್ನ ಯಾವ ಥರ ಅಲ್ಲಿಂದ ಇಲ್ಲಿಂದಲ್ಲಿ ಜಂಪ್ ಮಾಡಿ ಮಾಡ್ತಿದ್ರು, ಅದೇ ರೀತಿ ಇವರು ಒಂಥರ ಸಸ್ಪೆನ್ಸು, ಕ್ಯೂರಿಯಾಸಿಟಿ ಎಲ್ಲನೂ ತಂದೆ. ಸೆಕೆಂಡ್ ಹಾಫಲ್ಲಂತೂ ಏನಾಗುತ್ತೋ ಅಂತ ಕಾತರದಿಂದ ಕೂತ್ಕೊಂಡಿದ್ವಿ. ರವೀಕ್ಷಾ ಶೆಟ್ಟಿ ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಸೊ ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿತ್ತು, ಇವ್ರದ್ದು ಅಂತಲ್ಲ. ಟೋಟಲಿ ಒಂದು ಫ್ಯಾಮಿಲಿ ಕೂತ್ಕೊಂಡು ಆರಾಮಾಗಿ ಒಂದು 2.5 hour ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಈ ಮೂವಿನ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ಆಲ್ ದ ಬೆಸ್ಟ್ ಪೀಟರ್. ಫಿಲಮ್ ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ರಾಧಾ ಪಾತ್ರ, ಪ್ರತಿಯೊಬ್ಬರು ಪಾತ್ರ ತುಂಬ ಚೆನ್ನಾಗಿದೆ. ಫಿಲಮು ಎಲ್ಲ ಪ್ರತಿಯೊಬ್ಬರು ಕುಂತ್ಕೊಂಡು ನೋಡ್ಬೋದು, ಟೈಮ್ ಹೋಗೋದೇ ಗೊತ್ತಾಗಲ್ಲ. ತುಂಬ ಚೆನ್ನಾಗಿದೆ. ಹಾಯ್, ಪೀಟರ್ ಬಗ್ಗೆ ಒಂದಲ್ಲ ಸುಮಾರು ಹೇಳ್ಬೇಕಾಗತ್ತೆ. ಟೆಕ್ನಿಷಿಯನ್ಸು ಫಸ್ಟು ಮೇನ್ ಒಳ್ಳೆ ವರ್ಕ್ ಮಾಡಿರೋ ಟೆಕ್ನಿಷಿಯನ್ಸು, ಎಲ್ಲ ಹೊಸ ಮುಖಗಳು, ಎಲ್ಲ ಹೊಸ ಆ್ಯಕ್ಟರ್ಸು. ಪ್ರತಿಯೊಬ್ಬರು ಫ್ರೆಶರ್ ಅಂತ ಗೊತ್ತೇ ಆಗಲ್ಲ, ಫ್ರೆಶ್ ಆ್ಯಕ್ಟರ್ಸು ಅಂತ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಅವ್ರ ಆ್ಯಕ್ಟಿಂಗು ಎಷ್ಟೋ ಸುಮಾರು ಒಂದು 10-12 ಫಿಲಮ್ ಮಾಡಿ ಈ ಫಿಲಮ್ ಮಾಡ್ತಾ ಇದಾರೇನೋ ಆ ಥರ ಫೀಲಿಂಗ್ ಕೊಡ್ತಾರೆ. ತುಂಬ ಚೆನ್ನಾಗಿದೆ ಮೂವಿ ಅಂತೂ. ತುಂಬ ಹಾರರು, ಥ್ರಿಲ್ಲರು,
ಮತ್ತು ನಿಮಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ ಮುಂದೆ ಏನು ಬರುತ್ತೆ ಏನಾಗತ್ತೆ ಅಂತ. ಕಾಮಿಡಿನೂ ಇದೆ ಮತ್ತು ಮೇನ್ ಒಂದು ನೆಗೆಟಿವ್ ರೋಲ್ ಇದೆ, ಅದನ್ನ ಹೇಳಿದ್ರೆ ರಿವೀಲ್ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಪೀಟರಲ್ಲಿ. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ, ಸ್ಟೋರಿ ಫ್ರೆಶ್ ಆಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಮ್ಯೂಸಿಕ್ ಡೈರೆಕ್ಷನ್ ಚೆನ್ನಾಗಿದೆ, ಆ್ಯಕ್ಟರ್ಸು ಅಷ್ಟೇ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೀಕ್ರೆಸಿ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ ಕ್ಲೈಮ್ಯಾಕ್ಸ್ವರೆಗೂ. ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ ಕಾನ್ಸೆಪ್ಟು. ಮೂವಿ ಕಂಟಿನ್ಯೂಟಿನೂ ಇದೆ, ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ, ಸೂಪರ್ ಮೂವಿ. ಎಲ್ಲರೂ ಬಂದು ದಯವಿಟ್ಟು ಫ್ಯಾಮಿಲೀಸ್ ಬಂದು ನೋಡಬೇಕಿಂತ ಮೂವೀಸ್ ಎನ್ಕರೇಜ್ ಮಾಡಬೇಕು. ತುಂಬ ಚೆನ್ನಾಗಿದೆ. ಆಮೇಲೆ ಇದು ಸ್ವಲ್ಪ ಸೌತ್ ಕೆನರಾ ಸೈಡ್ ಮೂವಿ ಅಲ್ವಾ, ತುಂಬ ಚೆನ್ನಾಗಿದೆ. ವೆದರು, ಸ್ಕ್ರೀನ್ ಪ್ಲೇ, ಫೋಟೋಗ್ರಫಿ ಎಲ್ಲ ತುಂಬ ಚೆನ್ನಾಗಿದೆ. ಬಂದು ನೋಡಿ ದಯವಿಟ್ಟು. ಎಲ್ಲರೂ ಮೂವೀಸು ಸ್ವಲ್ಪ ಕಮ್ಮಿ ಆಗಿದೆ. ಈ ಥರ ಹೊಸ ಆ್ಯಕ್ಟರ್ಸ್ಗೆ, ಹೊಸ ಪ್ರೊಡ್ಯೂಸರ್ಸ್ಗೆ ಎಲ್ರಿಗೂ ಒಂದು ಚಾನ್ಸ್ ಕೊಡಬೇಕು. ನಾವೆಲ್ಲರೂ ಬಂದು ನೋಡಬೇಕು ಈ ಥರ ಹೊಸ ಫಿಲಮ್ನ. ಎಲ್ಲರೂ ದಯವಿಟ್ಟು ಬಂದು ಸ್ಕ್ರೀನಲ್ಲೇ ನೋಡಿ. ಮೂವಿ ಭಾಳ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಎಲ್ಲರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ತುಂಬ ದಿವಸ ಓಡಲಿ ಅಂತೇಳಿ ಮೂವಿ ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಪ್ರತಿಯೊಂದು ಒಂದು ಅರ್ಧ ಗಂಟೆಗೆ ಒಂದು ಸಸ್ಪೆನ್ಸ್ ಅನ್ನೋದಿದೆ. ಒಂದು ಒಳ್ಳೆ ಹೀರೋಯಿನ್ ಸಿಕ್ಕಿದ್ದಾರೆ, ಜಾನ್ವಿ ಮೇಡಮ್ ಅವ್ರದ್ದಂತೂ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗು. ಲಾಸ್ಟಲ್ಲಿ ಒಂದು ಅರ್ಧ ಗಂಟೆಗೂ ಮುಂಚೆ ಒಂದು ಸಸ್ಪೆನ್ಸ್ ರಿವೀಲ್ ಆಗುತ್ತೆ, ಒಂದು ಹೊಟ್ಟೆ ಕಿಚ್ಚಿಂದು. ಅದು ತುಂಬ ಚೆನ್ನಾಗಿದೆ, ಅದು ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ, ಡೈರೆಕ್ಟ್ರು ಅದು ಒಂದು ಒಳ್ಳೆ ಗುಡ್ ಜಾಬ್, ಚೆನ್ನಾಗಿದೆ. ಇನ್ನೂ ತುಂಬ ಫಿಲಮ್ಸ್ ನೋಡ್ಬೋದು ಅವ್ರ ಕಡೆಯಿಂದ. ಫಿಲಮ್ ಎಲ್ಲ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಇದೆ. ಮುಂದೆ ನೋಡಬೇಕು ಏನಾಗುತ್ತೆ ಅಂತ ಇದು ಮಾಡ್ತಾ ಇರಬೇಕು. ಅದೇ ದೇವರಲ್ಲಿ ಹಾರೈಸ್ತೀನಿ 100 ಡೇ ಓಡಲಿ ಅಂತ ಹೇಳಿ. ಖುಷಿ ಆಯ್ತು ನೋಡಿ, ಒಂದು ಚೂರು ಬೇಜಾರು ಅನ್ನಿಸ್ಲಿಲ್ಲ. ತುಂಬ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿಯಲ್ಲೇ ಟೈಮ್ ಹೋಗಿದೆ, ಗೊತ್ತಾಗಿಲ್ಲ. ತುಂಬ ಚೆನ್ನಾಗಿದೆ ಮೂವಿ ನೋಡಿ ಅಳು ಬರಲಿಲ್ಲ, ಕ್ಯೂರಿಯಾಸಿಟಿ ಇತ್ತು ಏನಾಗುತ್ತೋ ಅಂತ. ತುಂಬ ಚೆನ್ನಾಗಿ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿದೆ. ಹೌದು, ಇದು ಪಾಸ್ಟ್ ಮತ್ತೆ ಪ್ರೆಸೆಂಟ್ ಅಲ್ಲಿ ಎರಡು ಕಾಂಬಿನೇಷನ್ ಮಾಡಿರೋದ್ರಿಂದ ಸೊ ಪಾಸ್ಟ್ ಅಲ್ಲಿ ಏನಾಗಿತ್ತು ಮತ್ತೆ ಪ್ರೆಸೆಂಟ್ ಅಲ್ಲಿ ಏನಾಗುತ್ತೆ, ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಬರೀ ಇಂಟ್ರೆಸ್ಟ್ ಅಲ್ಲೇ ಇತ್ತು. ಆ ಇಂಟ್ರೆಸ್ಟ್ ಆ ಕಡೆ ಹೋಗ್ಲೇ ಇಲ್ಲ. ಸೊ ಕಂಪ್ಲೀಟ್ ಕ್ಯೂರಿಯಾಸಿಟಿಯಿಂದ ಕೊನೆವರೆಗೂ ನೋಡಿದ್ವಿ. ಎಸ್ಪೆಷಲಿ ಇಂಟರ್ವಲ್ ಅಲ್ಲಂತೂ ಫುಲ್ ಟ್ವಿಸ್ಟ್, ಮತ್ತೆ ಎಂಡಿಂಗ್ ಅಲ್ಲೂ ಸಕ್ಕದಾಗಿತ್ತು ಟ್ವಿಸ್ಟ್. ಮತ್ತೆ ಅವರು ರಾಧಾ ಕ್ಯಾರೆಕ್ಟರ್ ಅಂತೂ ಫುಲ್ ಕಾಳಿ ಅವತಾರ ಅವ್ರದ್ದು, ಸಕ್ಕದಾಗಿತ್ತು ಟ್ವಿಸ್ಟ್ ಮಾತ್ರ. ಬರೀ ಕಂಪ್ಲೀಟ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಅಲ್ಲೇ ಇತ್ತು ಫಿಲ್ಮು. ಮತ್ತೆ ಸುಂದರಿ ಸಾಂಗ್ ಅಂತ ತುಂಬಾ ಇಷ್ಟ ಆಯ್ತು. ಮತ್ತೆ ತಾಯಿ ಅಂತ ಒಂದು ಸಾಂಗ್ ಬರುತ್ತೆ, ಅದು ತುಂಬಾ ಇಷ್ಟ ಆಯ್ತು. ಇವಾಗ್ಲೂ ನನಗೆ ಬಾಯಿಗೆ ಅದೇ ಸಾಂಗ್ ಬರ್ತಾ ಇದೆ. ಮತ್ತೆ ಎಲ್ಲರೂ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ, ರಿಯಲಿಸ್ಟಿಕ್ ಆಗಿತ್ತು ಆಕ್ಟಿಂಗ್ ಅವ್ರದ್ದು. ಸೊ ಡ್ರಾಮಾ ಅಂತ ಅನ್ಸಲಿಲ್ಲ, ಆಕ್ಟಿಂಗ್ ಅಂತ ಅನ್ಸಲಿಲ್ಲ, ಅಷ್ಟು ರಿಯಲ್ ಆಗಿ ಮಾಡಿದ್ದಾರೆ. ಅವ್ರ ಕೋಪ ಮಾಡ್ಕೊಂಡ್ರೆ ನಮ್ಗೆ ಭಯ ಆಗೋದು, ಅವ್ರು ಹೆದರಿಸಿದ್ರೆ ಹೆದರಿಕೆ ಆಗೋದು, ಮತ್ತೆ ಅವ್ರು ತಮಾಷೆ ಮಾಡಿದ್ರೆ ತುಂಬಾ ನಕ್ಕಿದ್ದೀವಿ. ತುಂಬಾ ಚೆನ್ನಾಗಿತ್ತು ಫಿಲ್ಮು. ಸೊ ಇದು 500 ಡೇಸ್ಗಿಂತ ಜಾಸ್ತಿ ಓಡ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಫಿಲಮ್ ತುಂಬ ಚೆನ್ನಾಗಿದೆ, ಸಸ್ಪೆನ್ಸ್ ಇದೆ, ಥ್ರಿಲ್ಲಿಂಗು ಇದೆ. ನಾವು ಫುಲ್ ಸ್ಟಿಕ್ಕನ್ನು ಹಾಕ್ತೀವಿ ಫಿಲಮ್ ನೋಡಿದವಾಗ. ತುಂಬ ಖುಷಿ ಆಯಿತು. 100 ಡೇಸ್ ಓಡ್ಲಿ. ಫಿಲಮ್ ತುಂಬ ಚೆನ್ನಾಗಿತ್ತು. ಇನ್ನೂ ಒಂದ್ಸಾರಿ ನೋಡ್ಬೋದು ಅನ್ನಿಸ್ತು. ತುಂಬ ಚೆನ್ನಾಗಿತ್ತು, ಇನ್ನೂ ಒಂದ್ಸಾರಿ ನೋಡ್ಬೋದು ಫಿಲಮ್. ಸರ್ ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಎಲ್ಲರೂ ನೋಡ್ಬೇಕು ಆ ಸ್ಟೋರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. It's an excellent film. The film adequately proves that you don't need a hero and heroine to make a very good and successful film. Congrats to all the cast who have done their parts very beautifully. All the best. Technically it's superb. The locale, photography, cinematography, everything, including the music. All in all, a great film. I would say that the whole movie revolves around the life of Peter. In the present film world, it's a very rare storyline. Kudos to the director for his screenplay and direction. ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಇನ್ನೂ ಒಂದ್ಸರಿ ನೋಡಬೇಕು ಅನ್ನಿಸ್ತಾ ಇದೆ ನನಗೆ. ಇಟ್ಸ್ ಎ ಕ್ಲಾಸ್ ಮೂವಿ, ಸೂಪರ್. ಎಲ್ಲ ಟೀಮ್ಗೆ, ಪೀಟರ್ ಫಿಲಮ್ ಎಲ್ಲ ಟೀಮ್ ಅವ್ರಿಗೆ ಕಂಗ್ರೆಸ್ ಆ್ಯಂಡ್ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿದೆ. ನನ್ನ ಮಗಳ ಪಾತ್ರ ಮಾಡಿದ್ದು ತುಂಬ ಖುಷಿ ಆಯಿತು. ಜೆಸ್ಸಿ ಪಾರ್ಟ್ ಮಾಡಿದ್ದಾಳೆ. ಮತ್ತು ಎಲ್ಲ ರಾಧಾ ಆಗಿರ್ಬೋದು, ಸಂಬದು ಫ್ರೆಂಡ್ಶಿಪ್ ಅಂತ ಹೇಳಲಿಕ್ಕೆ ಆಗಿಲ್ಲ ಅದ್ರ ಬಗ್ಗೆ. ಟೋಟಲಾಗಿ ಎಲ್ಲ ಇನ್ನೊಂದ್ಸರಿ ನೋಡ್ಬೇಕು ಅನಿಸ್ತದೆ. ಎಲ್ಲ ಫೀಲಿಂಗ್ಸ್ ಇದೆ ಅದರಲ್ಲಿ. ಚೆಂಡೆ ಹುಡುಗರು ಅದಂತೂ ಇನ್ನೂ ತುಂಬ ಚೆನ್ನಾಗಿದೆ. ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ, ತುಂಬ ರಿಯಲಿಸ್ಟಿಕ್ ಆಗಿದೆ. ಈ ಮೂವಿ ಸಕ್ಸಸ್ ಆಗಲಿ, ಎಲ್ಲರೂ ನೋಡಲಿ. ಥ್ಯಾಂಕ್ ಯು. ಲಾಸ್ಟಲ್ಲಿ ತುಂಬ ಎಮೋಷ್ನಲ್ ಆಗಿತ್ತು. ಆಮೇಲೆ ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. Yeah, it was fantastic. It was one of the best movies that we have watched in Kannada.
All the best for the team. And my sister is Radha, the Janvi Rayala. All the best. ತುಂಬ ಚೆನ್ನಾಗಿತ್ತು, ತುಂಬ ವಿಶೇಷವಾದ ಸಿನಿಮಾ ಇದು. ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಯಾರು ಅಂತ ಹೇಳೋಕ್ಕಾಗಲ್ಲ, ಎಲ್ಲರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ ಮತ್ತು ಒಳ್ಳೆ ಮೆಸೇಜ್ ಇದೆ, ಬೇರೆ ಎಲ್ಲ ಸಿನಿಮಾಗಳಿಗಿಂತ ಡಿಫ್ರೆಂಟ್ ಆಗಿದೆ. ಮತ್ತು ಅದರಲ್ಲಿ ಏನೋ ಒಂದು ಫ್ರೆಂಡ್ ಅಂತ ತುಂಬ ನಂಬ್ಕೊಂಡಿರೋರು ಯಾವ ಥರ ಹೇಗೆ ಮೋಸ ಮಾಡ್ತಾರೆ, ಆ ರೀತಿ ಒಂದು ಮೆಸೇಜ್ ಇದೆ. ಒಳ್ಳೆ ಸಿನಿಮಾ, ಎಲ್ಲರೂ ನೋಡ್ಬೋದು. ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ರೂಪನ ಮೂಡಿಸ್ತಕ್ಕಂಥ ಒಂದು ವಿಶ್ವಾಸ ಈ ಚಿತ್ರದಲ್ಲಿದೆ. ಇಲ್ಲಿ ಪ್ರತಿಯೊಂದು ಹಂತದಲ್ಲಿ ಕಲಾವಿದರು ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಹೇಳಬೇಕು ಅಂದರೆ ಒಂದು ಒಳ್ಳೆ ಚಿತ್ರಣ ನೋಡೋದು ಅಂತೇಳಿ ನಮ್ಗೆ ತುಂಬ ಖುಷಿ ಆಗ್ತದೆ. ರಿಯಲಿ ವಂಡರ್ಫುಲ್, ತುಂಬ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಇಟ್ ಎನ್ಕಂಪಸಸ್ ಆಲ್ ಎಮೋಷನ್ಸ್. ಇವಾಗ ಹಾಸ್ಯ, ಬೀಭತ್ಸ, ಸೊ ನೋ ಒನ್ ಎಮೋಷನ್ ಹ್ಯಾಸ್ ಬಿನ್ ಲೆಫ್ಟ್ ಅನ್ಟಚ್ಡ್. ಸೊ ಎಲ್ಲ ಎಮೋಷನ್ನು ಎನ್ಕ್ಯಾಪ್ಸುಲೇಟ್ ಮಾಡಿ ಹೌ ಪೀಟರ್ಸ್ ಲೈಫ್ ಟೇಕ್ಸ್ ಇಟ್ ಫಾರ್ವರ್ಡ್ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಎಸ್ಪೆಷಲಿ ಆ್ಯಕ್ಟಿಂಗ್ ಹಸ್ ಬಿನ್ ಡನ್ ವೆರಿ ವೆಲ್. ಬ್ಯಾಕ್ಗ್ರೌಂಡ್ ಸ್ಕೋರ್ಸ್, ಸ್ಕ್ರೀನ್ ಪ್ಲೇ ಹಸ್ ಬಿನ್ ಡನ್ ವೆರಿ ವೆಲ್. ಸೊ ಎಲ್ಲರಿಗೂ ಮಸ್ಟ್ ವಾಚ್. ಹಾಂ, ಫೀಮೇಲ್ ಶೇಡ್ಸು, ಬೀಟ್ ಅ ಮದರ್, ಬೀಟ್ ಯುವರ್ ವೈಫ್, ಬೀಟ್ ಸಮನ್ ಎಲ್ಸ್, ಹೌ ಅದನ್ನ ಹೆಂಗೆ ನಾವು ಪೋರ್ಟ್ರೇ ಮಾಡ್ತೀವಿ, ಆ ರಿಲೇಷನ್ಶಿಪ್ಸ್ ಹೆಂಗೆ ಇಂಟರ್ಪ್ಲೇ ಆಗುತ್ತೆ, ಅದನ್ನೆಲ್ಲ ತುಂಬ ಸೂಕ್ಷ್ಮವಾಗಿ ತೋರಿಸಿದ್ದಾರೆ. ಸೊ ದ್ಯಾಟ್ ಹಸ್ ಬಿನ್ ಡನ್. ಹ್ಯೂಮನ್ ಟಚ್ ತುಂಬ ಇದೆ. ಒನ್ ವರ್ಡ್ ವುಡ್ ಬಿ ಅ ಪ್ಯಾಕೇಜ್. ಇಟ್ ಹ್ಯಾಸ್ ಎವ್ರಿಥಿಂಗ್. ಇಟ್ ಡಸ್ ನಾಟ್ ಹ್ಯಾವ್ ಎನಿಥಿಂಗ್ ಲೆಫ್ಟ್ ಔಟ್. ಸೊ ಇಟ್ ಹ್ಯಾಸ್ ಎವ್ರಿಥಿಂಗ್ ಪುಟ್ ಟುಗೆದರ್. ಸೊ you're not, 1 second you're laughing, the other second you're scared, the other second you're shocked. So it has everything encompassed into one. So it is a good package for a good entertainment. I wish the team ಬೆಸ್ಟ್ ಆಫ್ ಲಕ್ ಫಾರ್ ಎವ್ರಿಥಿಂಗ್ ಫಾರ್ ಎವ್ರಿ. ಥ್ಯಾಂಕ್ ಯು. ಏನಪ್ಪ ಅಂತಂದರೆ ಇಂದಿನ ಪೀಳಿಗೆ ಕುಡಿತ, ಜೂಜು, ಡ್ರಗ್ಸ್ ಅಡಿಕ್ಟು ಎಲ್ಲ ಇಂದಿನ ಪೀಳಿಗೆ ಯುವ ಜನಾಂಗನೇ ಅದರಲ್ಲೇ ಮುಂದುವರಿತಾ ಇದ್ದಾರೆ. ಆದರೆ ಈ ಫಿಲಮಲ್ಲಿ ಆ ಒಂದು ಯುವಕನೇ ಅದು ತಪ್ಪು ಅಂತ ತೋರಿಸ್ಕೊಟ್ಟಿದ್ದಾರೆ. ಕಲ್ತ್ಕೊಳ್ಳೋದು ತುಂಬ ಇದೆ ಇದರಲ್ಲಿ. ಈ ಇಂದಿನ ಯುವ ಜನಾಂಗ ಅದು ನಂಗೆ ತುಂಬ ಇಷ್ಟ ಆಯಿತು. ಆ 100 ಥಿಯೇಟರಲ್ಲೂ ಇದೇ ಥರ ಹೌಸ್ಫುಲ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಪೀಟರ್ ಬಂದಾಗ ಯಾಕೆ ಇವ್ರು ಪೀಟರ್ ಬರ್ತಾ ಇದ್ದಾರಲ್ಲ, ನಾನು ಕನ್ನಡ ಫಿಲಮ್ ನೋಡೋಕೆ ಪೀಟರ್ ಏನಕ್ಕೆ ಬಂದ್ರು, ಪೀಟರು ಬಂದರು, ಜೆಂಡನು ಬಂದರು. ತುಂಬ ಸೂಪರ್ ಆಗಿದೆ ಫಿಲಮ್ಮು. ನಮ್ಮ ಮಗುನೂ ಚೆನ್ನಾಗಿ ಮಾಡಿದೆ. ಮತ್ತು ತಾಯಿ ಮಗನ ಪ್ರೀತಿ ಇದೆಯಲ್ಲ, ಅದಂತೂ ತುಂಬಾ ಚೆನ್ನಾಗಿದೆ. ಕಣ್ಣಲ್ಲಿ ನೀರು ಬರುತ್ತೆ. ಆ ಸೀನ್ರಿ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಪ್ರಕೃತಿ ಫುಲ್ ಮಳೆ ಮೇಲೆ ಅದು ನ್ಯಾಚುರಲ್ ಆಗಿ ತೆಗ್ದಿದ್ದಾರೆ. ಅದು ಬೇಕು ಅಂತ ಮೇಲಿಂದ ಬಂದಿಲ್ಲ, ಮಳೆ ನ್ಯಾಚುರಲ್ ಆಗಿ ಬಂದಿದೆ. ಅದಂತೂ ಸೂಪರ್ ಆಗಿದೆ. ಫಿಲಮ್ ತುಂಬ ಚೆನ್ನಾಗಿದೆ, ನೋಡಲಿ ಎಲ್ಲರೂ. ಚಂಡೆ ಅಂತ ಹೇಳಿದ್ರಲ್ಲ, ಪಾಸಿಟಿವ್ ಎನರ್ಜಿ ನಮಗೂ ಎಲ್ಲರಿಗೂ ಬಂತು. ಅಲ್ಲಿ ಬೆಳೀತಾ ಇದ್ರೆ ನಮಗೂ ಎಲ್ಲರಿಗೂ ಪಾಸಿಟಿವ್ ಎನರ್ಜಿ ಫುಲ್ ಥಿಯೇಟ್ರಲ್ಲೆಲ್ಲ ಆ ಥರ ಒಂದು ಆಧ್ಯಾತ್ಮಿಕತೆ ಇರೋ ಥರ ಅನ್ನಿಸ್ತು. ಪೀಟರ್ ಬಂದಾದ್ಮೇಲೆ ಜೆಂಡೆ ಬರಲಿಲ್ಲ ಅಂದರೆ ಫಿಲಮ್ ಚೆನ್ನಾಗಿರಲಿಲ್ಲ. ಜೆಂಡೆ ಬಂದಮೇಲೆ ಫಿಲಮ್ ಚೆನ್ನಾಗಾಗಿದೆ ಅಲ್ವಾ? ಬರೀ ಪೀಟರೇ ಇದ್ರೆ ಅಷ್ಟೊಂದು ಚೆನ್ನಾಗಿ ಆಗ್ತಿರಲಿಲ್ಲ. ಅದ್ರೊಂದು ಜೆಂಡೆ ಬಂದ ತಕ್ಷಣ ನಮ್ದು ಒಂಥರ ಅಟ್ರಾಕ್ಷನ್, ನಮ್ಮದು ಇದೆ ಇಲ್ಲಿ ಏನೋ ಒಂಥರ ಫಿಲಮ್ ತುಂಬ ಚೆನ್ನಾಗಿದೆ. ಎಲ್ಲ ಕ್ಯಾರೆಕ್ಟರ್ಸ್ಗೂ ಒಂಥರ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಎಲ್ಲ ಕ್ಯಾರೆಕ್ಟರ್ಸ್ನು ನಾವು ಹೆಚ್ಚು ನೋಡೋಂಗಾಯ್ತು, ತಿಳ್ಕೊಂಡಂಗಾಯ್ತು. ತುಂಬ ಚೆನ್ನಾಗಿತ್ತು ಮೂವಿ. ತುಂಬ ಚೆನ್ನಾಗಿದೆ ಮೂವಿ. ಪ್ರತಿಯೊಬ್ಬ ಆ್ಯಕ್ಟ್ರು ಕೂಡ ಅವ್ರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಆದರೆ ಒಂದು ಲವ್ ಬಂದಾಗ ಆ ಪ್ರೀತಿ ಅಂದ್ರೇನು, ನಾವೇ ಪ್ರೀತಿಲಿ ಈಗಲೂ ಇದ್ದೀವೇನೋ ಅನ್ನೋಂಗೆ ಫೀಲ್ ಆಯಿತು. ತಾಯಿ ಮಗನ ಪ್ರೀತಿ ಬಂದಾಗ ತಾಯಿ ಮಗ ಅಂದರೆ ಎಂಥದಪ್ಪ, ನಿಜ ಬೆಲೆ ಕಟ್ಟೋಕ್ಕಾಗಲ್ಲ ಇದಕ್ಕೆ ಅನ್ನಿಸ್ತು. ಆ ಪ್ರೀತಿ ಮೋಸ ಆದಾಗಂತೂ ತುಂಬ ನೋವಾಯಿತು. ಪ್ರತಿಯೊಂದು ಸಂದರ್ಭನೂ ಮನ ಮುಟ್ಟುವಂಗಿತ್ತು. ಆದರೆ ತುಂಬ ಚೆನ್ನಾಗಿದೆ ಫಿಲಮ್. ಅಂದರೆ ಈ 15 ವರ್ಷದಿಂದ ಈಚೆಗೆ ಇಂಥದ್ದೊಂದು ಮೂವಿ ನೋಡೇ ಇರಲಿಲ್ಲ. ಇಲ್ಲಾಂದರೆ ಬರೀ ಫೈಟು, ಇಲ್ಲಾಂದರೆ ಬರೀ ಪ್ರೀತಿ ಏನೋ. ಆದರೆ ಇದಂತೂ ನಮಗೆ ನಾವು 90s ನೋಡ್ದಂಗೆ ಫಿಲಮ್ ಫಸ್ಟಿನ ಲಾಸ್ಟ್ವರೆಗೂ ಸ್ಟೋರಿ ಫುಲ್ಲಾಗಿ ಭಾರಿ ಚೆನ್ನಾಗಿತ್ತು. ಅದನ್ನ ಯಾವ ರೀತಿ ಹೇಳ್ಬೇಕಂತ ಗೊತ್ತೇ ಆಯ್ತಾ ಇಲ್ಲ ನನಗಂತೂ. ಅಷ್ಟು ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿ ಅನ್ನಿಸ್ತು ಮೂವಿ. ಲೈಕ್ ಒಂದು ಸೀನಲ್ಲೂ ಬೋರಿಂಗ್ ಅಂತ ಎಲ್ಲೂ ಅನ್ನಿಸ್ತಿಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರದೇ ಆದಂಥ ವ್ಯಕ್ತಿತ್ವ ಮತ್ತು ಅದಕ್ಕೆ ಏನು ವ್ಯಾಲ್ಯೂ ಕೊಡಬೇಕು, ಇಂಪಾರ್ಟೆನ್ಸ್ ಕೊಡಬೇಕು, ಅದನ್ನು ಕಥೆಯಲ್ಲಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಸೊ ಸ್ಟೋರಿ ನಾವು ಕೊನೆವರೆಗೂ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿಲೇ ಕೂತಿದ್ವಿ. ಸೊ ತುಂಬ ವರ್ತ್ ಮೂವಿ, ಎಲ್ಲರೂ ಬಂದು ನೋಡಬೇಕು. ತುಂಬ ಚೆನ್ನಾಗಿದೆ. ಟೆಕ್ನಿಕಲ್ ಇಟ್ ವಾಸ್ ರಿಯಲಿ ಗುಡ್ ಬಿಕಾಸ್ ಒಳ್ಳೆ ನ್ಯಾಚುರಲಿ ಅವರು ವಿಡಿಯೋ ಮಾಡಿದ್ದಾರೆ, ಲೈಕ್ ಶೂಟ್ ಮಾಡಿದ್ದಾರೆ. ನೇಚರ್ ಜೊತೆನೆ ನೇಚರ್ ವಿತ್ ಡಿವೈನ್ ಪವರ್ ಜೊತೆನೆ ಒಂದು ಪಾಸಿಟಿವಿಟಿಯಿಂದನೇ ಸಿನಿಮಾ ಶುರುವಿಂದನೂ ಎಂಡ್ವರೆಗೂ ಬಂದಿದೆ. ಸೊ ಹಾಗಾಗಿ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ರಾಕ್ ಸ್ಟಾರ್ ಅನ್ಕೊಂತೀನಿ.